ಸುಂದರವಾದ ಗ್ರಾಮ. ಈ ಗ್ರಾಮದ ಹೆಸರು ಚಂದಗುಳಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಬರ್ತದೆ. ಈ ಗ್ರಾಮದಲ್ಲಿ ಒಂದು ದೇವಸ್ಥಾನ. ಈ ದೇವಸ್ಥಾನ ತುಂಬ ಆಕರ್ಷಕವಾಗಿರುವಂಥದ್ದು. ಸುಂದರ ಪರಿಸರದ ಮಧ್ಯೆ ಇರುವಂಥ ಈ ದೇವಸ್ಥಾನದ ಸುತ್ತಲೂ ಗಂಟೆಗಳಿರುತ್ತೆ. ಇದನ್ನು ದೇವಸ್ಥಾನದವರೇ ಕಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಮಗೆ ಎಲ್ಲೆಲ್ಲಿ ಬಂದರೆ ಅದು ತಪ್ಪು. ಯಾಕಂದರೆ ಇದು ಹರಕೆ ಗಂಟೆಗಳು. ಗಂಟೆಗಳನ್ನು ಭಕ್ತರು ಕಟ್ಟಿ ಹೋಗ್ತಾರೆ, ತಮ್ಮ ಹರಕೆಯನ್ನು ಪೂರೈಸ್ತಾರೆ. ಕಾರಣ ಗಣೇಶನ ಬಗ್ಗೆ ಇಲ್ಲಿ ಅಪಾರ ನಂಬಿಕೆಗಳಿದೆ. ಗಣೇಶನಿಗೆ ಗಂಟೆ ಕಟ್ಟಿದರೆ ತಮ್ಮ ಇಷ್ಟಾರ್ಥಗಳು ಆಗುತ್ತವೆ ಅನ್ನುವಂಥ ನಂಬಿಕೆ. ಆ ನಂಬಿಕೆಯ ಆಧಾರದ ಮೇಲೆ ಇಲ್ಲಿ ಗಂಟೆ ಕಟ್ಟಿ ಹೋಗ್ತಾರೆ ಭಕ್ತರು. ಸಾಕಷ್ಟು ದೂರದ ಊರಿಂದ ಬಂದು ಗಂಟೆ ಕಟ್ಟಿ ತಮ್ಮ ಹರಕೆಯನ್ನು ಪೂರೈಸ್ಕೋತಾರೆ. ಸೊ ಆ ಒಂದು ಗಣಪತಿಯ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ಗಂಟೆ, ಹೊರಗಡೆ ಹೋದರೆ ಗಂಟೆ. ಹೀಗಾಗಿ ಗಂಟೆ ಇರುವಂತಹ ಈ ದೇವಸ್ಥಾನಕ್ಕೆ ಗಂಟೆ ಗಣೇಶ ಅಂತಲೇ ಹೆಚ್ಚು ಜನ ಕರೆಯುವುದು. ಸಿದ್ಧಿವಿನಾಯಕನಿಗೆ ತುಂಬ ವಿಶೇಷವಾದ ಸೆಳೆತ ಇರುವಂಥದ್ದು. ಬಾಲ ಗಣೇಶ ಆಗಿರೋದ್ರಿಂದ ಸಾಕಷ್ಟು ಖುಷಿ ಸಿಗುವಂಥದ್ದು. ಇಲ್ಲಿ ಬಂದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ತಮ್ಮ ಹರಕೆಯನ್ನು ತೀರಿಸ್ತಾರೆ. ಹರಕೆಗೋಸ್ಕರ ಇಲ್ಲಿ ಬಂದಂಥ ಜನರಿಗೆ ಇಲ್ಲಿಯ ಭಟ್ಟರು ಸೂಕ್ತವಾದ ಮಾರ್ಗದರ್ಶನ ಕೊಡ್ತಾರೆ. ಯಾವ ಹರಕೆಗೆ ಯಾವ ಗಂಟೆ ಕಟ್ಟಬೇಕು ಅನ್ನುವಂಥ ಮಾರ್ಗದರ್ಶನವೂ ಕೊಡೋದು ಇಲ್ಲಿ ವಿಶೇಷ. ಒಟ್ಟಾರೆ ಹೇಳೋದಾದರೆ ಈ ಒಂದು ವಿಶೇಷವಾದ ಗಣೇಶ ರಾಜಕಾರಣಿಗಳನ್ನು ಕೂಡ ಸೆಳೆದಿರುವಂಥದ್ದು ತುಂಬ ಸ್ಪೆಷಲ್ ಅನಿಸುತ್ತೆ. ಯಡಿಯೂರಪ್ಪನವರು, ಎಸ್.ಎಂ. ಕೃಷ್ಣ ಅವರು, ಹಾಗೆಯೇ HDK ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಬಂದು ತಮ್ಮ ಹರಕೆಯನ್ನು ಒಂದು ವಿಶೇಷವಾಗಿ ಇಲ್ಲಿ ಮಾಡಿರುವಂಥದ್ದು. ಆ ಹರಕೆ ಏನು ಎಲ್ಲವೂ ಗೊತ್ತಿರುವಂಥ ವಿಚಾರ. ಒಟ್ಟಾರೆ ಹೇಳೋದಾದರೆ ಇದು ತುಂಬ ವಿಶೇಷವಾದ ದೇವಸ್ಥಾನ. ಒಮ್ಮೆ ವಿಸಿಟ್ ಕೊಡ್ಬೋದೇನೋ. ಥ್ಯಾಂಕ್ ಯು.